ಹೆಚ್ಚಿನ ಸೇವೆಗಳನ್ನು ನಾಗರಿಕರು ಸಮಯಬದ್ಧವಾಗಿ ಪಡೆದಿದ್ದಾರೆ, ಸಂತೃಪ್ತರಾಗಿದ್ದಾರೆ. ಬಡತನ ರೇಖೆಗೆ ಕೆಳಗಿರ್ತಕ್ಕಂಥದ್ದು ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. 65% ಜನ ಸಕಾಲ ಸೇವೆಯನ್ನು ಪಡೆದಿದ್ದಾರೆ. ಈ ನವದೆಹಲಿಯಲ್ಲಿ ನಡೆದಂಥ ಫಿಕ್ಕಿ ಕಾನ್ಫರೆನ್ಸಲ್ಲಿ ಇದು ಸಕಾಲ ಯೋಜನೆಗೆ ಪ್ರಾತ್ಯಕ್ಷಿತೆಗೆ ಅತ್ಯುತ್ತಮವಾದಂಥ ಪ್ರಾತ್ಯಕ್ಷಿತೆ ಪ್ರಶಸ್ತಿಯನ್ನು ದೊರಕಿದೆ. ಇದು ನಿಜವಾಗಲೂ ಕೂಡ ಮೆಚ್ಚತಕ್ಕಂಥ ಭಾಳಷ್ಟು ಸಂತೋಷದಾಯಕವಾದಂಥ ಅಂಶಗಳು ಈ ವರದಿಯಲ್ಲಿದ್ದಾವೆ. ಮೇಡಮ್, ಭಾಳಷ್ಟು ಸರಿ ಸರ್ಕಾರ ಅಥವಾ ಇಲಾಖೆ ಕೊಟ್ಟಂಥ ಅಂಕಿಅಂಶಗಳ ಆಧಾರದ ಮೇಲೇ ಅದರ ಯಶಸ್ಸು ನಾವು ನೋಡ್ತೇವೆ. ಆದರೆ ಮತ್ತೊಂದು ಸಂಸ್ಥೆಯಲ್ಲಿ ಮೌಲ್ಯಮಾಪನ ಮಾಡಿದೆ ಅನ್ನುವಂಥದ್ದು ಖುಷಿ ವಿಚಾರ. ಹೇಗಾಯ್ತು ಮೇಡಮ್ ಅದು? ಅದೇ ಈಗ ನಾವು ಯಾವಾಗಲೂ ಅಧಿಕಾರಿಗಳು ಏನು ಪೋರ್ಟಲ್ದಲ್ಲಿ ಹಾಕಿರ್ತಾರೆ ಅದನ್ನು ಎಲ್ಲರಿಗೆ ಪ್ರತ್ಯಕ್ಷವಾಗಿ ಕಾಣಿಸ್ತದೆ. ಆದರೆ ನಿಜವಾಗಿ ನಾಗರಿಕರಿಗೆ ಅದು ಮನಗೊಂಡಿದೆಯಾ ಅಥವಾ ಅವರು ಅದನ್ನು ಒಪ್ಕೊಳ್ತಾರೋ ಇಲ್ವಾ ಅಂತ ಈ ಒಂದು ನಾಗರಿಕರ ಸರ್ವೆಯ ಒಂದು ಉದ್ದೇಶ ಇತ್ತು. ಸೊ ಇದು ಇಂಡಿಪೆಂಡೆಂಟ್ ಆಗಿ ಅವರು ನೋಡಿರೋದು ನನಗೆ ಇನ್ನಷ್ಟು ಸಂತೋಷ ತಂದಿದೆ. ಸೊ ನಮ್ಮ ನೌಕರರು ಆಕ್ಚುಲಿ ನಿಜವಾದಂತಹ ಪರಿಸ್ಥಿತಿಯನ್ನ ತೋರಿಸ್ತಾ ಇದ್ದಾರೆ. ಇಲ್ಲ, ನನಗೂ ಸ್ವಲ್ಪ ಸಂಶಯ ಇತ್ತು ಅದು ಆಕ್ಚುಲಿ ಇದೆಯಾ ಇಲ್ಲ ಅಂತ. ಸೊ ನಮ್ಮ ಅಂಕಿಅಂಶಗಳಲ್ಲಿ ನಾವು 97-98% ತೋರಿಸ್ತಾ ಇದ್ದು, ಈ ಒಂದು ಸಮೀಕ್ಷೆಯಲ್ಲಿ 99% ನಮ್ಗೆ ಸರಿಯಾಗಿ ಸಿಕ್ಕಿದೆ. ಒಂದೆರಡು ಕಡೆ ಸ್ವಲ್ಪ ಡಿಲೇ ಆಗಿದ್ದು, ಆದ್ರೆ ನಮ್ಗೆ ಸಮಾಧಾನವಾಗಿದೆ ಅಂತ ಹೇಳಿದ್ರೆ ನಿಜವಾಗಿ ಬಹಳ ಸಂತೋಷದ ವಿಷಯ. ಇನ್ನೊಂದು ಇಂಪಾರ್ಟೆಂಟ್ ಏನಿತ್ತು ಅಂದ್ರೆ, ನಾವು ಹಿಂದೆ ಸಕಾಲ ಬರೋ ಮುಂಚೆ ಹೇಗಿತ್ತು ಇವಾಗ ಹೇಗಿದೆ ಅಂತ ನಾವು ಕಂಪ್ಯಾರಿಸನ್ ಮಾಡಿದೀವಿ. ಯಾಕೆಂದ್ರೆ ಮುಂಚೆ ಈ ರೀತಿ ನಮ್ಮಲ್ಲಿ ಡಾಕ್ಯುಮೆಂಟೇಶನ್ ಇರಲಿಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಇರಲಿಲ್ಲ, ಈ ಗವರ್ನೆನ್ಸ್ ಇರಲಿಲ್ಲ. ಸೊ ಎಷ್ಟು ಬಂತು, ಎಷ್ಟು ಹೋಯ್ತು, ಯಾವಾಗ ಹೋಯ್ತು ಏನೋ ನಮ್ಮ ಹತ್ರ ಆಧಾರ ಇರಲಿಲ್ಲ. ಈಗ ಇದೇ ನಾಗರಿಕರನ್ನ ಕೇಳಿದಾಗ ನೀವು ಈ ಹಿಂದೆ ಯಾವ್ದೊಂದು ಸೇವೆ ಪಡೆದಿದ್ದೀರಾ, ಸೇವೆ ಪಡೆದಾಗ ನಿಮ್ಮ ಅನುಭವ ಹೇಗಿತ್ತು, ನಿಮ್ಗೆ ನೌಕರರು ಏನೋ ಹೆಲ್ಪ್ ಮಾಡ್ತಿದ್ರು, ಕರ್ಟಿಯಸ್ ಆಗಿದ್ರು, ಸೌಜನ್ಯತೆ ತೋರಿಸ್ತಿದ್ರು, ಅವೆಲ್ಲ ಪ್ರಶ್ನೆಯನ್ನ ಕೇಳಿದಾಗ ಬಹಳ ಸಂತೋಷದ ಒಂದು ವಿಷಯ ಏನಂತಂದ್ರೆ, ಅವರು ಈಗ ನಮ್ಮ 90% ನಾಗರಿಕರಿಗೆ ಏನ್ ಹೇಳಿದ್ದಾರೆ, ಹೌದು ನಾವು ಆಫೀಸ್ಗೆ ಹೋದಾಗ ನಾವು ಪ್ರತಿಯೊಂದು ಡೆಸ್ಕ್ಗೆ ಹೋಗ್ಬೇಕಾಗಿಲ್ಲ, ಬರೀ ಒಂದು ಕೌಂಟರ್ಗೆ ಹೋದ್ರೆ ಅಲ್ಲಿ ಅವರೇ ನಮ್ಗೆ ಹೇಳ್ತಾರೆ ಇಂಥ ಡಾಕ್ಯುಮೆಂಟ್ ಕೊಡಿ, ನಿಮ್ಮ ಅರ್ಜಿ ಆಯ್ತು, ನಿಮ್ಮ ಸ್ವೀಕೃತಿ ಪತ್ರ ತಗೊಳ್ಳಿ, ಮತ್ತೆ ಬರಬೇಡಿ, ನಿಮ್ಗೆ SMS ಬರುತ್ತೆ, ಅವಾಗ ಮಾತ್ರ ನಿಮ್ ಸೇವೆ ತಗೊಳಕ್ಕೆ ಬರಬೇಕು ಅಂತ ಹೇಳಿ. ಸೊ ನನಗೆ ಅನ್ಸುತ್ತೆ ಒಟ್ಟಾರೆ ನಮ್ಮ ನಾಗರಿಕರು ಹೇಗೆ ಸ್ಪಂದಿಸಿದಾರೆ ಅದು ಬೇರೆ, ಆದ್ರೆ ನಮ್ಮ ಸರ್ಕಾರಿ ನೌಕರರು ಇದನ್ನ ಸ್ಪಂದಿಸಿ ಅವರ ಒಂದು ವರ್ಕ್ ಕಲ್ಚರ್ ಚೇಂಜ್ ಮಾಡ್ತಾ ಇದಾರಲ್ಲ, ಅವರ ಬಿಹೇವಿಯರ್ ಚೇಂಜ್ ಮಾಡ್ತಾ ಇದಾರಲ್ಲ, ಅದು ನಿಜವಾಗಿ ಖುಷಿ ತರ್ತಕ್ಕಂಥ. ಮುಂದುವರಿಸ್ತೀನಿ ಮೇಡಮ್ ಮಾತುಕತೆ. ಅಂಜನಪ್ಪ ಅವರು ಲೈನ್ ಅಲ್ಲಿ ಇದ್ದಾರೆ. ನಮಸ್ಕಾರ ಅಂಜನಪ್ಪ ಅವರೇ. ನಮಸ್ಕಾರ ಸರ್. ಶಿವರಾಮ್ ಸರ್ ಅಲ್ವಾ? ಹೌದೌದು, ಮಾತಾಡಿ ಅಮ್ಮ, ಏನ್ ಪ್ರಶ್ನೆ? ಸರ್ ನಾನ್ ಬ್ಲೈಂಡು. ನಾನ್ ಬ್ಲೈಂಡು. ಇವಾಗ ಸಕಾಲ ಎಲ್ಲಾನು ಆನ್ಲೈನ್ ಇದೆ, ಬೇರೆ ಬೇರೆ ತರ ಕಣ್ಣಿಲ್ಲರು ಅರ್ಜಿ ಹಾಕೋ ತರ ಇದೆ. ಇದು ನಾನು ಬ್ಲೈಂಡ್ ಆದ್ರಿಂದ ನಮ್ಗೆ ಇದೆಲ್ಲ ಕಷ್ಟ ಆಗುತ್ತೆ. ಇದು ಮೊಬೈಲ್ ವಾಯ್ಸ್ ಸಿಸ್ಟಮ್ ಇರ್ತಲ್ಲ, ರೆಕಾರ್ಡಿಂಗ್ ಸಿಸ್ಟಮ್, ಈ ರೀತಿ ಮಾಡ್ಕೊಟ್ಬಿಟ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ನಾವು ಎಲ್ಲ ಪ್ರತಿಯೊಂದು ಇನ್ನೊಬ್ಬನ ಕೇಳಿನೇ ಮಾಡಕ್ಕಾಗಲ್ಲ. ಈಗ ನಿಮ್ ಜೊತೆ ಎಲ್ಲ ಮಧ್ಯವರ್ತಿಗಳಿಂದ ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ ಎಲ್ಲ ನಮ್ಗೆ ಗೊತ್ತೇ ಇದೆ. ಎಲ್ಲ ಮೊಬೈಲ್ ರೆಕಾರ್ಡಿಂಗ್ ಸಿಸ್ಟಮ್ ಇದ್ರೆ ಇನ್ನೊಬ್ರು ಸಪೋರ್ಟ್ ಇಲ್ಲದೆ ಎಲ್ಲ ಸ್ವತಂತ್ರವಾಗಿ ನಮ್ಗೆ ಮೆಮೊರಿ ಪವರ್ ಎಲ್ಲ ಚೆನ್ನಾಗಿರುತ್ತೆ. ಯಾವ್ಯಾವ ನಂಬರ್ ಹೆಂಗೆ ಗೊತ್ತಬೇಕು ಚೆನ್ನಾಗಿ ಗೊತ್ತಿರುತ್ತೆ ಎಲ್ಲ ಮಾಡ್ತೀವಿ. ಅದರಿಂದ ಯಾವ್ಯಾವ ಸೇವೆಗೆ ಯಾವ್ಯಾವ ನಂಬರ್ ಹಾಕ್ಬೇಕು ಅದಕ್ಕೆಲ್ಲ ಅದೆಲ್ಲ ರೆಕಾರ್ಡಿಂಗ್ ಸಿಸ್ಟಮ್ ಅಲ್ಲೇ ಹೇಳೋ ತರ ಇಟ್ಬಿಟ್ರೆ. ಶಿವರಾಮ್ ಅವರೇ, ಈಗ ನೋಡಿ ನಿನ್ನೆ ಮಾನ್ಯ ಸಚಿವರು ಇದು ಒಂದು ಲಾಂಚ್ ಮಾಡಿದ್ದಾರೆ ಸರ್, ತಾವು ತೋರಿಸಬಹುದು. ಇದನ್ನ ಮೊಬೈಲ್ ಮೇಲೆ ಲಾಂಚ್ ಮಾಡಿದ್ದಾರೆ. ಅಂದ್ರೆ ಯಾವ ಸೇವೆಗಳು ಎಷ್ಟು ಸಿಗತ್ತೆ, ಯಾವ ಸರ್ ಇದನ್ನ ಹೊತ್ತಿದ್ರೆ ಇಂಥ ಸೇವೆ ಯಾವ ಸೇವೆ ಅಂತ ಅದ ಸೇವೆಗಳ ಪಟ್ಟಿ, ಆಮೇಲೆ ಯಾವ್ದೊಂದು ಇಲಾಖೆ ಅದನ್ನು ಒತ್ತಿದ್ರೆ ಆ ಸೇವೆಗಳು ಯಾವ್ಯಾವ್ದು ಸಿಗ್ತದೆ, ಯಾವ ರೀತಿ ತಗೊಳ್ತದೆ, ಇದು ನಿಮ್ ಮೊಬೈಲ್ ನಲ್ಲಿ ಈಗ ಮಾಹಿತಿ ಸಿಗತ್ತೆ. ನೀವೊಂದು ಒಳ್ಳೆ ಸಲಹೆ ಕೊಟ್ಟಿದ್ದೀರಿ. ನಿಮ್ ಮೊಬೈಲ್ ಮೂಲಕ ನೀವು ನಿಮ್ಮ ಸೇವೆಯನ್ನ ಕೋರಿಕೆಯನ್ನ ಕೊಟ್ರೆ ನಿಮ್ಗೆ ಇನ್ನಷ್ಟು ಅನುಕೂಲ ಆಗತ್ತೆ ಅಂತ ಹೇಳಿ ಖಂಡಿತವಾಗಿ ಬರುವ ದಿವಸದಲ್ಲಿ ನಾವು ಅದನ್ನ ಮಾಡುವಂತ ಪ್ರಯತ್ನ ಮಾಡೋದು. ಸೊ ಮನೆಯಲ್ಲಿ ಕೂತ್ಕೊಂಡೇನೆ ಅಲ್ಲಿ ಸ್ಕ್ರೀನ್ ಅಲ್ಲಿ ನೋಡಿ ತೋರಿಸ್ತಾ ಇದ್ದಾರೆ, ಅದು ಕನ್ನಡದಲ್ಲಿ. ಕನ್ನಡದಲ್ಲಿ ನಿಮ್ಗೆ ಅರ್ಥ ಆಗುವ ಹಾಗೆ ನೀವು ಅದನ್ನ ಸಿಲೆಕ್ಟ್ ಮಾಡಿ ಅಲ್ಲೆಲ್ಲೇ ನಿಮ್ಮ ಮಾಹಿತಿಯನ್ನ ತಗೊಂಡು, ಆಮೇಲೆ ಈ ಆನ್ಲೈನ್ ಸೇವೆಗಳು ಹೇಳಿದ್ರಲ್ಲ, ನೀವು ಹೋಗ್ಬೇಕಾಗಿಲ್ಲ ಯಾವ್ಯಾವ ಆಫೀಸ್ಗೆ, ನಿಮ್ಮ ಮನೆ ಪಕ್ಕದಲ್ಲಿ ಅಥವಾ ಯಾರೊಬ್ಬರ ಹತ್ರನ ಕಂಪ್ಯೂಟರ್ ಇರುತ್ತೆ, ಅಥವಾ ನಾವು ಒಂದು ಹೆಲ್ಪ್ ಡೆಸ್ಕ್ ಅನ್ನ ಅಲ್ಲಿ ಸ್ಥಾಪನೆ ಮಾಡಿದೀವಿ ಪ್ರತಿಯೊಂದು ತಾಲೂಕು ಆಫೀಸ್ನಲ್ಲಿ, DC ಆಫೀಸಲ್ಲಿ, ಮತ್ತೆ ಈ ಅಂಗಡಿಗಳು ಇರ್ತಾವಲ್ಲ ಸೈಬರ್ ಕ್ಯಾಫೆ, ಅವ್ರ ಪಕ್ಕದಲ್ಲಿ ಯಾರೊಬ್ಬರ ಹತ್ರ ಕಂಪ್ಯೂಟರ್ ಇದ್ರೆ
ಅವ್ರು ಸಕಾಲ ಆನ್ಲೈನ್ ಸೇವೆಯನ್ನು ಓಪನ್ ಮಾಡಿದರೆ ನಿಮ್ಮ ಸೇವೆ ಅರ್ಜಿಯನ್ನು ಅಲ್ಲೆಲ್ಲೇ ತಗೋಬಹುದು. ಸೊ ನೀವು ಬಹಳಷ್ಟು ಸುತ್ತಾಡಬೇಕಾಗಿಲ್ಲ. ಬಟ್ ನೀವು ಒಳ್ಳೆ ಸಲಹೆ ಕೊಟ್ಟಿದ್ದೀರಿ. ಮೊಬೈಲ್ ಮೂಲಕನೇ ನಿಮ್ಮ ವಾಯ್ಸನ್ನು ರೆಕಾರ್ಡ್ ಮಾಡಿ ಸೇವೆಗಳನ್ನು ನಾವು ಅರ್ಜಿಗಳನ್ನು ತಗೋಬಹುದು. ಈಗಾಗಲೇ ದೂರುಗಳನ್ನು ಹಾಗೆ ಮಾಹಿತಿ ಕೊಡುವಂಥದ್ದು ನಿಮಗೆ ಗೊತ್ತಿದ್ದಾಗೆ ನಾವು ಕಾಲ್ ಸೆಂಟರ್ ಮೂಲಕ ಮಾಹಿತಿ ಕೊಡ್ತಾ ಇದ್ದೀವಿ. 4455 4455. ಸೊ ಜಸ್ಟ್ ಒಂದು ಫೋನ್ ಮಾಡಿದರೆ ನಿಮಗೆ ಎಲ್ಲ ಮಾಹಿತಿನೂ ಸಿಗುತ್ತೆ. ನಿಮ್ಮ ದೂರುಗಳು ಇದ್ರೆ ಅದನ್ನು ಕೂಡ ದಾಖಲಿಸಲಿಕ್ಕೆ ಅನುಕೂಲ ಆಗುತ್ತೆ. ಎಸ್ ಮೇಡಮ್, ಬಿಡದಿಯಿಂದ ನಮ್ಮ ರೆಗ್ಯುಲರ್ ಕಾಲರ್ ವೀರಭದ್ರಯ್ಯ ಅವರು. ನಮಸ್ಕಾರ ವೀರಭದ್ರಯ್ಯನವರೇ. ನಮಸ್ಕಾರ ಸರ್. ಮಾತಾಡಿ. ನಮಸ್ಕಾರ ಸಚಿವರಿಗೂ ಮತ್ತೆ ಶಾಲಿನಿ ಮೇಡಮ್ ಅವ್ರಿಗೆ. ಸರ್ ಧನ್ಯವಾದ. ಹೋದ್ ಸಾರಿ ನಿಮ್ಗೆ ಹೆಣ್ಮಕ್ಳ ಪಾಲ್ಗಾರಿಕೆ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದೆ. ಆದಷ್ಟು ಬೇಗ 4-5 ವರ್ಷ ಆಗ್ತಾ ಇದೆ. ಆ ತರ ಇತ್ಯರ್ಥ ಪ್ರಕರಣಗಳು ಸ್ವಲ್ಪ ಬೇಗ ಮಾಡ್ಕೊಡಿ ಅಂತ ಹೇಳಿ ನಮ್ ಸಾಹೇಬ್ರಿಗೆ ಪ್ರಶ್ನೆ ಕೇಳಿದ್ದೆ. ಅವರು ಆದೇಶ ಮಾಡಿದಾರಾ ಇಲ್ವಾ ಅಂತ ತಿಳ್ಕೊಳಕ್ಕೋಸ್ಕರ. ನಾನು ನಿನ್ನೆ ಅಷ್ಟೇ ನಾನು ಎಲ್ಲ ಹೈಕೋರ್ಟಿನ ರಿಜಿಸ್ಟ್ರಾರ್ ಜನರಲ್ಲು ಅವರೆಲ್ಲರನ್ನೂ ಕೂಡ ಕರೆದು ನಿನ್ನೆ ಅಷ್ಟೇ ಸಭೆನೂ ಕೂಡ ಮಾಡಿದ್ದೇನೆ. ಸಭೆ ಮಾಡಿ ಈ ಹೆಣ್ಮಕ್ಳ ವಿಚಾರದಲ್ಲಿ ಈ ಕೋರ್ಟ್ಗಳು ಎಸ್ಟಾಬ್ಲಿಷ್ ಆಗಬೇಕು ಮತ್ತು ಎಲ್ಲೆಲ್ಲಿ ವೇಕೆನ್ಸಿ ಇದೆ ವೇಕೆನ್ಸಿನ ಫಿಲಪ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಿನ್ನೆ ಒಂದು ಸುದೀರ್ಘವಾಗಿರ್ತಕ್ಕಂಥ ಸಭೆಯನ್ನು ಕೂಡ ನಡೆಸಿದ್ದೇನೆ. ಆ ದಿಸೆಯಲ್ಲಿದ್ದೀನಿ. ನೀವು ಪ್ರಶ್ನೆ ಕೇಳೋದ್ರ ಮುಖೇನ ನಮ್ಗೆ ಯಾವ ರೀತಿಯಾಗಿ ಮುಂದುವರಿಬೇಕು ಅಂತಕ್ಕಂಥ ಮಾರ್ಗದರ್ಶನ ಕೂಡ ನೀವು ಕೊಟ್ಟಿದ್ದೀರಿ. ಆ ದಿಸೆಯಲ್ಲಿ ಮುಂದುವರಿತಾ ಇದ್ದೀವಿ. ಧನ್ಯವಾದ ಸರ್. ತಮಗೂ ಮತ್ತೆ ಮಹಿಳಾ ದಿನಾಚರಣೆ ಅಂಗವಾಗಿ